ನಮಗೆ ಆಶ್ಚರ್ಯ ಆಯ್ತು, ಸೀತಾಫಲ ಕಲ್ಟಿವೇಶನ್ ಮಾಡಬೇಕಾ? ಹಂಗೆ ಒಂದು ಮುಂಚೆ ಮೆಚೂರ್ ಆಗಿರ್ತಕ್ಕಂಥ ಕಾಯಿಗಳು ಸ್ಪ್ರೆಡ್ ಆದಂಗೆ ಅದನ್ನು ಫಂಗಸ್ ಸಹ ಪೂರ್ತಿ ಬ್ಲಾಕ್ ಆಗ್ಬಿಟ್ಟು ಹೋಗ್ಬಿಡುತ್ತೆ. ಆ ತರ ಆಗ್ತಿತ್ತು. ಒಂದು 15 ಡೇಸ್ಗೆ ಒಂದ್ಸರಿ ನಾವು ಇರಿಗೇಟ್ ಮಾಡ್ತೀವಿ. 15 ದಿನಕ್ಕೊಮ್ಮೆ, 15 ದಿವಸಕ್ಕೊಮ್ಮೆ ಬರೀ ನೀರಷ್ಟೇನೆ, ಬೇರೆ ಏನಿಲ್ಲ. ಯಾಕಂದ್ರೆ ರೈತರಿಗೆ ಒಂದು ಪಾಠ ಆಗಬೇಕು. ಮಾರ್ಕೆಟ್ ಇಂದ ಕನ್ಸ್ಯೂಮರ್ಸ್ ಹೋಯ್ತಲ್ಲ, ಕನ್ಸ್ಯೂಮರ್ಸ್ ಒಳ್ಳೆ ವರಮಹಾಲಕ್ಷ್ಮಿ ಹಬ್ಬ, ಅವತ್ತೆಲ್ಲ ಬಂದು ಹಣ ಎಲ್ಲ ವಾಪಸ್ ಕೊಟ್ಟಣ ಹುಳಾಗಿದೆ. ಯಾವಾಗ ಹಣ್ಣು ಮೆಚೂರ್ ಆಗ್ತಾ ಬರುತ್ತೋ, ಬೆಳವಣಿಗೆ ಆಗ್ತಾ ಬರುತ್ತೋ, ಇದು ಸಹ ಇಕ್ತಾ ಹೋಗುತ್ತೆ. ಈಗ ಎಲೆ ಇಲ್ಲಿ ಉದುರುತ್ತು, ಹೌದು, ಇದ್ರಲ್ಲಿ ಹಣ್ಣು ಬಂತು, ಹಣ್ಣನ್ನ ನೀವು ಮೌಲ್ಯವರ್ಧನೆ ಮಾಡಿದ್ರಿ, ನಮಗ್ ತಿನ್ಸಿದ್ರಿ, ಹೌದು ತಿನ್ನಿಸ್ತೀವಿ, ಅಲ್ಲ ನಮಗ್ ತಿನ್ಸಿದ್ರಿ ಅಂತ ತಿಳ್ಕೊಳ್ಳಿ. ಓಕೆ ಆಯ್ತಾ? ಹಣ್ಣಿನ ನ್ಯೂಟ್ರಿಯೆಂಟ್ ಭೂಮಿಯಿಂದ ತಗೊಂಡದ್ದು, ಅದಕ್ಕೆ ಬದಲಾಗಿ ಭೂಮಿಗೆ ಏನ್ ಕೊಟ್ರಿ? ಹಣ್ಣಲ್ಲಿ ನಮಗೆ ವ್ಯಾಲ್ಯೂಡೇಷನ್ ಮಾಡಿದಾಗ ಅದ್ರ ದುಪ್ಪಟ್ಟು ಆದಾಯ ನಮಗೆ ಸಿಗುತ್ತೆ. 2ನೇ ಗಿಡ ಸರ್ ಏನ್ ತೋರಿಸ್ತಾ ಇದ್ದಾರೆ, ಇದು ಮುಂದಿನ ಕೆಲವು ವರ್ಷಗಳಲ್ಲಿ ತನ್ನ ಸ್ಥಾನವನ್ನ ಬಿಟ್ಕೊಡುತ್ತೆ. ಬಾಟಮ್ ಅಲ್ಲಿ ನಿಮಗೆ ಸೆಡಿಮೆಂಟೇಷನ್ ಕಾಣುತ್ತೆ, ಎಲ್ಲ ಸೆಟ್ಲ್ ಆಗಿರ್ತಕ್ಕಂಥದ್ದು. ಇದು ಟ್ಯಾನಿನ್. ನಮ್ಮ ಬಯಲಿನಾಡಲ್ಲಿ ಉತ್ತಮವಾದ ಇಳುವರಿ ಬರುತ್ತೆ, ಮತ್ತೆ ಉತ್ಕೃಷ್ಟವಾದ ಕ್ವಾಲಿಟಿನೂ ಇರುತ್ತೆ. ಅರ್ಧ ಗಂಟೆ ಬಿಟ್ಟು ಬಂದು ಇದನ್ನ ಟೇಸ್ಟ್ ನೋಡೋಣ, ಅದನ್ನ ಅಪಿರಿಯನ್ಸ್ ಹೇಗಿರ್ತಕ್ಕಂಥದ್ದು ಸಹ ನಾವು ನೋಡೋಣ, ಹೌದಲ್ವಾ? ಈಗ ನಾನು ಹೀಗೆ ತಿರುಗ್ತೀನಿ, ಸ್ವಲ್ಪ ಕ್ಯಾಮ್ರಾ ಹಿಂಗೆ ತಿರುಗಿಸ್ತೀನಿ. ಈಗ ನಿಮ್ಮ ಹಿಂದೆ ಇದೆ ಸೀತಾಫಲನ? ಇದು ಯಾವುದು ಸರ್ ಸೀತಾಫಲ? ಯಾವ ವೆರೈಟಿ ಸರ್ ಇದು? ಸರ್ NMK ಸೂಪರ್ ಗೋಲ್ಡ್ ಅಂತ. NMK ಸೂಪರ್ ಗೋಲ್ಡ್, GKVK ಅಲ್ಲ, ನಾನು ಭಾರತೀಯ ತಂದಿದ್ದು. GKVK ಸಿಗ್ತಕ್ಕಂಥದ್ದು ಅರ್ಕ ಸಹನ ಅಂತ. ಓಕೆ. ಹೆಸರುಗಡದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಅರ್ಕ ಸಹನ ಅಂತೇಳಿ. ಅದು ಸಹ ಒಳ್ಳೆ ವೆರೈಟಿನೇ. ಅದನ್ನು ತುಂಬಾ ಅಪ್ರಿಶಿಯೇಟ್ ಮಾಡ್ತಕ್ಕಂಥದ್ದನ್ನೇ. ಇದು ನಮ್ದು NMK ಸೂಪರ್ ಗೋಲ್ಡ್ ಅಂತ. ಅದ್ರಲ್ಲಿ ಸ್ವಲ್ಪ ಬೀಜ ಕಮ್ಮಿ ಅನ್ಸುತ್ತೆ, ಬೀಜ ಕಡಿಮೆ. ಇದರಲ್ಲಿ ಬೀಜ ಕಡಿಮೆ ಇದೆ, ಬೀಜ ಕಡಿಮೆ. ಇಷ್ಟು ದಪ್ಪ ಇದ್ರೂ ಸಹ ಒಂದು 10-15 ಸೀಡ್ಸ್ ಮಾತ್ರ ಇರುತ್ತೆ. ಮನುಷ್ಯ ಮುಂದೆ ಹೋಗಿ ಬೀಜನೇ ಬೇಡ ಅಂದ್ಬಿಡ್ತಾನೆ. ಬೀಜನೇ ಬೇಡ ಅಂತಾನೆ, ಬೀಜ ಇಲ್ಲದು ಮತ್ತೆ ಬಯೋ ಅದು ಇದು ಅಂತೇಳಿ ಅದು ಮಾರ್ಕೆಟಿಂಗ್ ಮಾಫಿಯಾ ಆಗಿ ಹೋಗುತ್ತೆ. ಬಿಡಿ ಅದನ್ನ ಬೇಡ. ಮಾರ್ಕೆಟಿಂಗ್ ಬೀಜ ಕಮ್ಮಿ ಇರುವಂತಹ ಒಂದು ರುಚಿಕರವಾದ ಹಣ್ಣು. ಇದನ್ನ ನೀವು ಈ ಗೋಡಂಬಿ ಮಧ್ಯದಲ್ಲಿ ಗೋಡಂಬಿ ಜೊತೆಗೆ ಸೇರಿಸಿದ್ದ ಅಥವಾ ಆ ನಂತರದ ದಿನಗಳಲ್ಲಿ ನೀವು ಕೂರಿಸಿದ್ದ, ಹೇಗೆ ಸರ್? ಈಗ ಇದ್ರ ಒಂದು ಸಮಯ ನಾವು ಯಾವ ರೀತಿ ಯೋಚನೆ ಮಾಡಿದೆ ಅಂತಕ್ಕಂಥದ್ದನ್ನ ಒಂದು ಸೆಕೆಂಡ್ ಅಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಪುತ್ತೂರಿಗೆ ಹೋದ್ವಿ, ಗೋಡಂಬಿ ಅಭಿವೃದ್ಧಿ ಮಂಡಳಿಗೆ. ಈಗ ಕೊರೋನಾ ಮುಗೀತು, ಕೊರೋನಾ 17 ತಾರೀಕಿನ ಮುಗೀತು, ಜುಲೈ 17 ತಾರೀಕಿನ ಮುಗೀತು. ಅದಾದ ತಕ್ಷಣ ನಾವು ಒಂದು ವೆಹಿಕಲ್ ಮಾಡ್ಕೊಂಡು ಸೀದಾ ಪುತ್ತೂರಿಗೆ ಹೋದ್ವಿ. ಅಲ್ಲೆಲ್ಲ ಫಾರ್ಮ್ಸ್ ಎಲ್ಲ ನೋಡಿದ್ವಿ, ಅಲ್ಲಿ ನರ್ಸರಿ ನೋಡಿದ್ವಿ, ಎಲ್ಲ ನೋಡಿದ್ವಿ. ನಮ್ಮ ಚಿಕ್ಕಪ್ಪ ಇದ್ದಾರೆ ಇನ್ನೊಬ್ರು, ರಾಜಶೇಖರ್ ಅಂತ, ಅವರು ರಿಟೈರ್ಡ್ ಇಂಜಿನಿಯರ್. ಇಲ್ಲಿ 25 ವರ್ಷದಿಂದಲೇ ಸೀತಾಫಲದ ಬಗ್ಗೆ ಆರ್ಟಿಕಲ್ಸ್ ಎಲ್ಲ ಬಂದಿತ್ತು, ಅದನ್ನ ನೋಡಿದ್ರು, ಪೇಪರ್ ಕಟಿಂಗ್ಸ್ ಎಲ್ಲ ಇಟ್ಕೊಂಡು ನಮ್ಮ ಊರಿಗೆ ಬಂದಾಗ, ತಿಪ್ಪಸ್ವಾಮಿ ಈ ರೀತಿ ನಾವು ಸೀತಾಫಲ ಮಾಡ್ಬೋದು, ನಮಗೆ ಆಶ್ಚರ್ಯ ಆಯ್ತು. ಸೀತಾಫಲ ಕಲ್ಟಿವೇಶನ್ ಮಾಡಬೇಕಾ? ಎಲ್ಲ ಗುಡ್ದ ಹಣ್ಣು ಸಾಕಷ್ಟು ತಗೊಂಡು ಬುಟ್ಟಿ ತಂದು ಮಾರ್ತಿದ್ರಲ್ಲ, ಅದನ್ನೆಲ್ಲಿ ಬೆಳಿಬೇಕು, ಯಾರು ಬೆಳಿತಾರೆ, ಯಾರು ಮಾರ್ಕೆಟ್ ಮಾಡ್ತಾರೆ ಅಂತಕ್ಕಂಥದ್ದು ಇತ್ತು. ಅವತ್ತು ನಾವು ರಾತ್ರಿ 8 ಗಂಟೆ ಟೈಮಲ್ಲಿ ಒಂದು ಹತ್ರ ಊಟ ಇರಲಿಲ್ಲ, ಹೋಟ್ಗಳು ಯಾವ ಇರಲಿಲ್ಲ. ನಮ್ಮ ಮನೆ ಹತ್ರ ತೊಗೊಂಡಿದ್ವಿ, ರೊಟ್ಟಿ ಬುತ್ತಿ ಎಲ್ಲನ ತೊಗೊಂಡು ಯಾವುದೋ ಒಂದು ದೇವಸ್ಥಾನ ಹತ್ರ ಊಟ ಮಾಡ್ತಿದ್ವಿ. ಊಟ ಮಾಡ್ತಿರ್ಬೇಕಾದ್ರೆ ಏನು ಮಾಡೋಣ ಆಲ್ಟರ್ನೇಟ್, ಒಂದೇ ಮಾನೋಕ್ರಾಪ್ ಆಗಬಾರ್ದು, ಮಲ್ಟಿ ಕ್ರಾಪ್ ಆಗಬೇಕು, ಆಲ್ಟರ್ನೇಟ್ ಏನು ಮಾಡೋಣ ಅಂತಂದಾಗ ನನಗೆ 25 ವರ್ಷದ ಹಿಂದಿನ ಒಂದು ಚಿಕ್ಕಪ್ಪರು ನನಗೆ ಮೆಮೊರೈಸ್ ಆಯಿತು, ರಿಮೆಮೊರೈಸ್. ಆವಾಗ ಅಣ್ಣ ಈ ಥರ ಮಾಡೋಣ, ಹೌದು ನೀವು ಹೇಳಿದ್ರಿ, ಹೌದು ತಿಪ್ಪಸ್ವಾಮಿ ನೀನು ಹೇಳು ಕರೆಕ್ಟ್. ಇದು ಇವತ್ತು ನಾವು ಮಾಡ್ತಕ್ಕಂಥದ್ದು ಏನು ಕಲ್ಟಿವೇಶನ್ ಇದೆಯಲ್ಲ, ಎರಡೂ ಡ್ರಾಟ್ ರೆಸಿಸ್ಟೆನ್ಸು, ವಾಟರ್ ಕಡಿಮೆ, ನೀರಿನ ಕಡಿಮೆ ಅವಲಂಬನೆ ಇರ್ತಕ್ಕಂಥ ಬೆಳೆಗಳು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಯಿತು. ಆ ರೀತಿ ನಾವು ಇವೆರಡೂ ಸಂಯೋಜನೆ ಮಾಡೋಣ ಅಂತಕ್ಕಂಥ ಉದ್ದೇಶದಲ್ಲಿ ಇದನ್ನು ಸಹ ನಾವು ಇಂಟರ್ಕ್ರಾಪ್ ಮಾಡಿದ್ವಿ ಸರ್. ಇಂಟರ್ಕ್ರಾಪ್ ಮಾಡಿದ್ರಿ ಎಷ್ಟು ವರ್ಷಗಳ ಹಿಂದೆ? ಸೇಮ್ 6 ವರ್ಷ ಆಯ್ತು. ಈಗ ಇದು ಅಂದರೆ ಅದರೊಟ್ಟಿಗೆ ಒಟ್ಟಿಗೆ. ಈಗ ಎಷ್ಟು ವರ್ಷದಿಂದ ಈ ಹಣ್ಣನ್ನ ನೀವು ಕಲ್ಟಿವೇಟ್ ಮಾಡ್ತಾ ಇದ್ದೀರಿ? 3 ವರ್ಷದಿಂದ ಮಾಡ್ತಾ ಇದೀವಿ. 3 ವರ್ಷದಿಂದ ಹಾರ್ವೆಸ್ಟ್ ಮಾಡ್ತಾ ಇದೀವಿ. ನಾನು ಇಲ್ಲಿ ನೋಡ್ತಾ ಇದ್ದೀನಿ, ನೀವು ಇದೆಲ್ಲ ಹಾಕಿದ್ದೀರಾ, ಯಾವುದು ನಿಮ್ಮ ಕವರ್ ಎಲ್ಲ ಹಾಕಿದ್ದೀರಾ? ಕವರ್ ಹಾಕಿದ್ವಿ, 4 ಕಡೆ ಬಾಳ ಹಾಕಿದ್ವಿ. ಇದೇ ನಿಮ್ಮ ಇದು ಕಾಯಿ. ಸೊ ಈ ಹಂತದಲ್ಲೇ ಹಾಕ್ಬೇಕು ಅನ್ಸುತ್ತಲ್ಲ? ಹೌದೌದು, ಇದೇ ತರ ಹಾಕ್ಬೇಕು. ಈ ಹಂತದಲ್ಲೇ ಹಾಕ್ಬೇಕು ಅಂದ್ರೆ ಮಿಸ್ ಮಾಡಿದೀರಾ? ಇಲ್ಲ, ನಮ್ಗೆ ಏನಾಯ್ತು ಅಂದ್ರೆ ಆ ಕಡೆ ಹಾಕಂತ ಬಂದ್ವಿ, ನೋಡಿ ಆ ಕಡೆ ಕಾಣ್ತಿದೆ, ನೋಡಿ ಅಲ್ಲಿ ಕಾಣ್ತಾ ಇದೆ. ಹೌದು, ಆ ಕಡೆ ಹಾಕ್ತಿರ್ಬೇಕಾದ್ರೆ ನನಗೇನಾಯ್ತು, ಏನೋ ಸ್ವಲ್ಪ ಫಂಗಸ್ ಅಟ್ಯಾಕ್ ಆಗಿದೆಯಲ್ಲ ಇದಕ್ಕೆ ಕಾಯಿಗೆ ಅಂತಕ್ಕಂಥದ್ದು ಅನುಮಾನ ಬಂತು. ಅನುಮಾನ ಬಂದಾಗ ನಾನು ತೋಟಗಾರಿಕೆ ಇಲಾಖೆಯವ್ರನ್ನು ಫೋಟೋಸ್ ಎಲ್ಲ ಹಾಕಿ ಅವ್ರನ್ನ ಅಪ್ರೋಚ್ ಮಾಡಿದೆ. ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಟ್ಯಾಕ್ ಅಂದ್ರೆ ಗಿಡಕ್ಕೆ ಅಲ್ಲ, ಫ್ರೂಟಿಗೆ ಫಂಗಸ್, ಪೆಸ್ಟ್ ಅಟ್ಯಾಕ್ ಇಲ್ಲ, ಫಂಗಸ್. ಇದೆಲ್ಲ ಸ್ವಲ್ಪ ಡಾರ್ಕ್ ಪ್ಯಾಚಸ್ ಆಗ್ತಿತ್ತು ಇಲ್ಲೆಲ್ಲ ಮೂತಿಯಲ್ಲಿ. ಡಾರ್ಕ್ ಪ್ಯಾಚಸ್ ಅದೇನಾಗುತ್ತಂದ್ರೆ ಹಂಗೆ ಒಂದು ಮುಂಚೆ ಮೆಚೂರ್ ಆಗಿರ್ತಕ್ಕಂಥ ಕಾಯಿಗಳು ಸ್ಪ್ರೆಡ್ ಆದಂಗೆ ಅದನ್ನು ಫಂಗಸ್ ಸಹ
ಪೂರ್ತಿ ಬ್ಲಾಕ್ ಆಗ್ಬಿಟ್ಟು ಹೋಗ್ಬಿಡುತ್ತೆ. ಆ ಥರ ಆಗ್ತಿತ್ತು, ಅದು ಸಹ ಆಗ್ತಿತ್ತು. ಆ ಒಂದು ಉದ್ದೇಶದಲ್ಲಿ ನಾನೇನು ಮಾಡಿದೆ, ತೋಟಗಾರಿಕೆ ಇಲಾಖೆಗೂ ಸಂಪರ್ಕ ಮಾಡಿದ್ವಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ವಶನ್ಸ್ ಮಾಡಿದ್ವಿ. ಯಾಕೆಂದರೆ ಆಲ್ಟರ್ನೇಟ್ ಇರಲಿ ಸೊಲ್ಯೂಷನ್ ಅಂತೇಳಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇಮು ಇದು ಇಟ್ ಮೇ ಬಿ ಫಂಗಸ್, ಇವು ಅಪ್ಲೈ ದಿ ಬೋರ್ಡೋ ಪೇಸ್ಟ್ ನಿಮ್ಮ ಆಯಿಲ್ ಅಂತಕ್ಕಂಥ ಅದು ಒಂದು ಸಜೆಷನ್ ಕೊಡ್ತು. ಮತ್ತು ಅವರು ಯಾವುದಾದ್ರು ಕೆಮಿಕಲ್ಸ್ ಹೇಳಿದ್ರು ತೋಟಗಾರಿಕೆ ಇಲಾಖೆಯವರು. ನಮಗೆ ಆರ್ಗ್ಯಾನಿಕ್ ಬೇಕಂತಕ್ಕಂಥದ್ದು ಉದ್ದೇಶ ಇರೋದ್ರಿಂದ ನಾವು ಪ್ಯೂರ್ಲಿ ಪರ್ಟಿಕ್ಯುಲರ್ ಆಗಿ ಕ್ವಶನ್ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ಮತ್ತೆ ನಮ್ಮ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಮಾಡ್ತಕ್ಕಂಥ ರೈತ ಬಂಧುಗಳೆಲ್ಲ ಕಾಂಟ್ಯಾಕ್ಟ್ ಮಾಡಿದಾಗ ಈ ರೀತಿ ನೀವು ನೀಮ್ ಆಯಿಲ್ ಸ್ಪ್ರೇ ಮಾಡ್ಬೋದು, ಬೋರ್ಡೋ ಪೇಸ್ಟ್ ಮಾಡ್ಬೋದು, ಅಥವಾ ಬಿಲ್ಲುವಪತ್ರೆ ಬೋರ್ಡೋ ಇಡೀ ಗಿಡಕ್ಕೆ ಬಿಲ್ಲುವಪತ್ರೆ ರಸಾಯನ ಮಾಡ್ಬೋದು. ಹುಳಿ ಮಜ್ಜಿಗೆ ತಾಮ್ರ ಪಾತ್ರೆಯಲ್ಲಿ ಹಾಕಿರ್ತಕ್ಕಂಥದ್ದನ್ನ ನೀವು ಸ್ಪ್ರೇ ಮಾಡಿದ್ರು ಸಹ ನಿಮಗೆ ಫಂಗಸ್ ಬರುತ್ತೆ ಅಂತ ಹೇಳಿದ್ರು. ನಾನೀಗ ಫಸ್ಟ್ ಸ್ಟೇಜಲ್ಲಿ ಬೋರ್ಡೋ ಪೇಸ್ಟ್ನ ಅಪ್ಲೈ ಮಾಡಿದ್ದೀನಿ. ಇನ್ನೊಂದು 3 to 4 days 3-4 ದಿವಸ ಆದಮೇಲೆ ಇದಕ್ಕೆ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿಬಿಟ್ಟು ನೆಕ್ಸ್ಟ್ ಈ ರೀತಿ ನಾನು ಬ್ಯಾಗಿಂಗ್ ಮಾಡ್ತಕ್ಕೆ ಮೇಲ್ಗಡೆ ಕವರ್ ಆಗ್ತೀರಾ. ಹೌದೌದು. ಸೊ ಇನ್ನು ಎಷ್ಟು ದಿನದಲ್ಲಿ ಈ ಹಂತದಿಂದ ನಿಮಗೆ ಹಣ್ಣುಗಳು ಕೈ ಸೇರಬಹುದು? 3-4 ತಿಂಗಳು ಬೇಕು ಸರ್. 3-4 ತಿಂಗಳು. ಸೊ ಇದು ಇನ್ನು 3-4 ತಿಂಗಳು ಬೇಕು. ಗೋಡಂಬಿ ಈಗ ಆಲ್ರೆಡಿ ಸೀಸನ್ ಮುಗೀತು. ನಿಮ್ಮ ಮೌಲ್ಯವರ್ಧನೆಗಳನ್ನ ನಾವು ರುಚಿ ಮಾಡಬೇಕು. ಹೌದು. ಸೊ ಈಗ ಮತ್ತೊಂದು ಹಂತ, ಈ ನಿಮ್ಮ ಒಣ ಬೇಸಾಯ, ಒಣ ಬೆಳೆಗಳು ಏನಿದಾವೆ, ಒಣ ಬೆಳೆಗಳಿಗೆ ನೀರನ್ನ ಹೇಗೆ ಕೊಡ್ತಾ ಇದ್ದೀರಾ? ಎಷ್ಟು ದಿವಸಗಳಿಗೆ ಕೊಡ್ತಾ ಇದ್ದೀರಾ? ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ, ಪ್ರೊಟೆಕ್ಟಿವ್ ಇರಿಗೇಷನ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಡ್ರಿಪ್ ಇದೆ. ಪ್ರೊಟೆಕ್ಟಿವ್ ಇರಿಗೇಷನ್ಗೆ ನಾವು ಮಾಡ್ಕೊಂಡಿದ್ವಿ. ಪ್ರೊಟೆಕ್ಟಿವ್ ಇರಿಗೇಷನ್ ಅಂತಂದ್ರೆ ಏನಂತಂದ್ರೆ, ಈಗ ಕ್ಯಾಶ್ಯೂ ಅಂದ್ಕೊಳ್ಳಿ, ನಮಗೆ ಫೆಬ್ರವರಿಯಿಂದ ಫ್ರೂಟಿಂಗ್ ಸ್ಟಾರ್ಟ್ ಆಗ್ತಿರುತ್ತೆ. ಆಗ ಸ್ವಲ್ಪ ಇರಿಗೇಷನ್ ಕೊಟ್ಟರೆ ನಟ್ ಸೈಜ್ ಚೆನ್ನಾಗಿ ಬರುತ್ತೆ. ಆ ಉದ್ದೇಶಕ್ಕೆ ಒಂದು 15 ಡೇಸ್ಗೆ ಒಂದ್ಸರಿ ನಾವು ಇರಿಗೇಟ್ ಮಾಡ್ತೀವಿ. 15 ದಿನಕ್ಕೊಮ್ಮೆ ಬರೀ ನೀರು ಅಷ್ಟೇ, ಬೇರೆ ಏನಿಲ್ಲ. ಮಳೆಗಾಲದಲ್ಲಂತೂ ಅದಕ್ಕೆ ಕೊಡೋದಿಲ್ಲ. ಇದಕ್ಕೆ ನಾವೇನ್ ಮಾಡ್ತೀವಿ ನೋಡಿ, ಈಗ ಮಳೆ ಇಲ್ಲ, ಈ ವರ್ಷ ಮಳೆ ತುಂಬಾ ಕಡಿಮೆ ಆಗಿದೆ. ನೀವು 15 ದಿನ ಕೇಳಿದ್ದು ಕ್ಯಾಶ್ಯೂ ನಟ್ಟಿಗೆ. ಇದಕ್ಕೂ ಅಷ್ಟೇನೆ, ಈಗ ಮಳೆ ಇಲ್ಲ, 1.5 ತಿಂಗಳಾಯ್ತು ಮಳೆ ಬಂದಿಲ್ಲ. ಈಗ ಇದಕ್ಕೆ ಇರ್ಲಿ ಅಂತ, ಸೈಡ್ ಬೈ ಇರ್ಲಿ ಅಂತ ಉದ್ದೇಶಕ್ಕೆ ನಾವು ಡ್ರಿಪ್ ಇರಿಗೇಷನ್ ಮಾಡಿದ್ವಿ. ಅದು 15 ದಿನ ಕೊಡ್ತೀರಾ? 15 ದಿವಸಕ್ಕೆ. ಅಂದ್ರೆ ಒಂದೇ ಲೈನ್ ಇದೆ, ಅವೆಲ್ಲ ಈಗ ಟ್ಯಾಪ್ ಹಾಕಿದ್ವಿ. ಗೋಡಂಬಿ ಎಲ್ಲ ಟ್ಯಾಪ್ ಬಂದ್ ಮಾಡ್ತೀವಿ. ಪ್ರತಿಯೊಂದು ಲೈನ್ ಇದೆ, ಇದು ಸಪರೇಟ್ ಲೈನ್ ಇದೆ. ಲೈನ್ ಕಾಮನ್, ಮೈನ್ ಲೈನ್, ಸಬ್ ಲೈನು, ಪ್ರತಿಯೊಂದು ಲ್ಯಾಟ್ರಲ್ಗೂ ಟ್ಯಾಪ್ ಹಾಕಿದ್ವಿ. ಟ್ಯಾಪ್ ಹಾಕೊಂಡಿದ್ವಿ. ನಮ್ಗೆ ಇದಕ್ಕೆ ವಾಟರಿಂಗ್ ಬೇಕಿದ್ದಾಗ ಇದನ್ನ ಟ್ಯಾಪ್ ಅಪ್ ಮಾಡ್ಕೊಂತೀವಿ, ಅದಕ್ಕೆ ಗೋಡಂಬಿ ಬೇಕಿದ್ದಾಗ ಅದನ್ನ ಟ್ಯಾಪ್ ಅಪ್ ಮಾಡ್ಕೊಂಡು ಇದು ಕ್ಲೋಸ್ ಮಾಡ್ತೀವಿ. ಗೊಬ್ಬರ ನಾವು ಕೊಟ್ಟಿಗೆ ಗೊಬ್ಬರ ಜೀವಾಮೃತ ಅದನ್ನು ಕೂಡ ನಿಮಗೆ ಬೇಸನಿಗೆ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಾ? ಹೌದು ಸರ್. ಡ್ರಿಪ್ ನಿಮಗೆ ಇಂತಿಷ್ಟು ಅಂತ ಇದೆಯಾ ಅಥವಾ ಇಲ್ಲ? ಹಾಗೇನಿಲ್ಲ, ನಮಗೆ ಹೆಂಗೆ ಅವೈಲೇಬಲ್ ಇರುತ್ತೋ. ಯಾಕೆಂದ್ರೆ ನಮ್ಗೆ ಇನ್ನೊಂದು ಮೇನ್ ಅಂದ್ರೆ ನೋಡಿ, ಇದೆಲ್ಲ ನೋಡ್ತಿರಲ್ಲ, ಇದು ಹೌದು, ಇದೆಲ್ಲ ಏನ್ ಹೇಳಿದ್ದು? ಬಯೋಮಾಸ್ ಎಲ್ಲಿಂದ ಬಂತು? ನಾವು ಕ್ಯಾಶ್ಯೂ ಆಪಲ್, ಇದು ಗೋಡಂಬಿ ಹಣ್ಣಿನ ಎಲೆ ಇತ್ತಲ್ಲ, ಇದನ್ನ ಆಯ್ಕೆ ಮಾಡಲ್ಲ, ಇದನ್ನ ಆಯ್ಲಿಕ್ಕೆ ಇದೆಲ್ಲ ಕ್ಲೀನ್ ಮಾಡ್ಬೇಕಾಗಿತ್ತು. ತಗೊಂಡೋಗಿ ತರಗೆಲ್ಲ ತಗೊಂಡೋಗಿ ಎಲ್ಲ ದೂರ ಒಂದು ತಿಪ್ಪೆಗೆ ಹಾಕಿ ಮಾಡೋ ಬದಲು ಅದನ್ನೆಲ್ಲ ಈ ಕಡೆ ಗುಡಿಸಿದ್ವಿ. ಇಲ್ಲಿಗೆ ಬಂತು, ಇದೆಲ್ಲ ನಮಗೆ ಕ್ಲೀನ್ ಆಯ್ತು. ಗೋಡಂಬಿ ಆಯ್ಲಿಕ್ಕೆ ಆ ಒಂದು ಎಲೆ ಒಳಗಡೆ ಗೋಡಂಬಿ ಆಯ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ, ಮುಚ್ಕೊಂಡು ಹೋಗುತ್ತೆ, ವೇಸ್ಟ್ ಆಗುತ್ತೆ. ಆ ಉದ್ದೇಶಕ್ಕೆ ಅದನ್ನೆಲ್ಲ ತಂದು ಈ ಕಡೆ ಹಾಕಿದ್ವಿ. ಇದಿಲ್ಲಿ 50% ಆಗಲೇ ಡಿಕಂಪೋಸ್ ಆಗಿದೆ. ಇದೇನಾಗ್ತದೆ, ಈ ರೂಟ್ಸ್ ಇಲ್ಲಿಗೆ ಬಂದಿದ್ದಾವೆ ಗೋಡಂಬಿದು, ಇದು ಸೀತಾಫಲ ಇಲ್ಲಿ ಬಂದಿದೆ, ಎರಡಕ್ಕೂ ಆಹಾರ ಸಿಕ್ತು. ಕಾಂಪೋಸ್ಟ್ ಇಲ್ಲೇನೆ ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ. ಬಟ್ ಈ ಹಣ್ಣೆಲ್ಲ ಹೊರಗಡೆ ಹೋಗುತ್ತಲ್ಲ, ಹಣ್ಣಿಗೆ ಸಂಬಂಧಪಟ್ಟಂತೆ ಬೇರೆ ಗೊಬ್ಬರ ಏನ್ ಕೊಡ್ತೀರಾ? ಯಾವ ಹಣ್ಣಿಗೆ? ಈಗ ಎಲೆ ಇಲ್ಲಿ ಉದುರುತ್ತು, ಹೌದು, ಇದ್ರಲ್ಲಿ ಹಣ್ಣು ಬಂತು, ಹಣ್ಣನ್ನ ನೀವು ಮೌಲ್ಯವರ್ಧನೆ ಮಾಡಿದ್ರಿ, ನಮಗ್ ತಿನ್ಸಿದ್ರಿ. ಹೌದು, ತಿನ್ನಿಸ್ತೀವಿ ಅಲ್ಲ, ನಮಗ್ ತಿನ್ಸಿದ್ರಿ ಅಂತ ತಿಳ್ಕೊಳ್ಳಿ. ಆಯ್ತಾ? ಹಣ್ಣಿನ ನ್ಯೂಟ್ರಿಯೆಂಟ್ ಭೂಮಿಯಿಂದ ತಗೊಂಡದ್ದು, ಅದಕ್ಕೆ ಬದಲಾಗಿ ಭೂಮಿಗೆ ಏನ್ ಕೊಟ್ರಿ? ಭೂಮಿ ನಾವು ಜೀವಾಮೃತ ಕೊಡ್ತಿದೀವಿ, ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕಿದೀವಿ. ಈಗ ನಾನ್ ಮನೇಲಿ ಕಂಡಂತಹ ಹಸುಗಳು ಅಲ್ಲಿಂದ ಗೊಬ್ಬರ ಜೀವಾಮೃತವಾಗಿ ಇಲ್ಲಿಗೆ ಬರುತ್ತೆ. ಹೌದೌದು, ಜೀವಾಮೃತ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಈ ರೀತಿ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ನನ್ನ ಒಂದು ಇಂಟೆನ್ಷನ್, ಈ ವರ್ಷ ಸೀತಾಫಲದ ಹಣ್ಣುಗಳು ಸಹ ನಾವು ಮೌಲ್ಯವರ್ಧನೆ ಮಾಡ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಲಾಷೆ ಇದೆ. ಆ ಪಲ್ಪು, ಐಸ್ ಕ್ರೀಮ್ ಫ್ಯಾಕ್ಟರಿಗೆ ಪಲ್ಪು ನಾವು ಪ್ರಿಪೇರ್ ಮಾಡಿ ಕೊಟ್ರೆ ಮಾರ್ಕೆಟಲ್ಲಿ ಫ್ಲಡಿಂಗ್ ಆಗುತ್ತೆ. ಈ ವರ್ಷ ಮಾಡ್ಬೇಕಂತ ಇದೀವಿ, ಅದನ್ನ ಅಪ್ರೋಚ್ ಮಾಡ್ತಾ ಇದ್ದೀನಿ. ಅದನ್ನ ಪಲ್ಪ್ ಎಕ್ಸ್ಟ್ರಾಕ್ಟ್ ಮಾಡಿ ಐಸ್ ಕ್ರೀಮ್ ಫ್ಯಾಕ್ಟರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಅವರೆಲ್ಲ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡಿದ್ದೀನಿ. ಅವರು ನೀವು ಯಾವ ರೀತಿ ಮಾಡ್ತೀರಾ, ಪ್ಯಾಸ್ಚರೈಸ್ ಮಾಡಿಕೊಡ್ತೀರಾ ಅಥವಾ ಯಾವ ರೀತಿ ಮಾಡ್ತೀರಾ ಅಂತಕ್ಕಂಥದ್ದು, ಟಿನ್ನಿಂಗ್ ಕೊಡ್ತೀರಾ ಅಥವಾ ಪ್ಯಾಕಿಂಗ್ ಯಾವ ರೀತಿ ನೀವು ಕೋಲ್ಡ್ ಫ್ರೀಜರ್ ಕಂಡೀಷನ್ ಕೊಡ್ತೀರಾ ಅಂತಕ್ಕಂತೆಲ್ಲ ಹೇಳ್ತಾರೆ. ಅವೆಲ್ಲ ನಾನು ಸರ್ಚ್ ಮಾಡಿ ನಿಮ್ಗೆ ಹೇಳ್ತೀನಿ ಅಂತಕ್ಕಂಥದ್ದು ಕಾಂಟ್ಯಾಕ್ಟ್ ಮಾಡ್ತೀನಿ. ಅವ್ರ ಸಂಪರ್ಕದಲ್ಲಿ ಇದ್ದೀವಿ. ಖಂಡಿತ. ಸೊ ಗೋಡಂಬಿ ಮಂಡಳಿನ ನೀವು ಭೇಟಿಯಾದಂಗೆ ಸದ್ಯದಲ್ಲೇ ಸೀತಾಫಲದ್ದು ಒಂದು ಮಂಡಳಿ ಮಂಡಳಿ ಆಗಲಿ ಅಂತ ನನ್ನ ಒಂದು ಅಭಿಲಾಷೆ. ಓಕೆ, ಏನೇ ಆಗ್ಲಿ ಸರ್, ಇನ್ನೂ ಒಂದು ನನ್ನ ಒಂದು ಇದು
ಅನುಭವ. ಹಿಂದಿನ ವರ್ಷ ಅದರ ಆಚೆ ವರ್ಷ ನಾವು ಫ್ರೂಟ್ ಕವರ್ ಹಾಕಲಿಲ್ಲ. ಯಾಕೆಂದರೆ ರೈತರಿಗೆ ಒಂದು ಪಾಠ ಆಗಬೇಕು. ಹೌದು, ಪಾಠ ಆಗಬೇಕು. ನಾನು ಏನೇ ಹೇಳಿದ್ರು ಅದೊಂದು ಪಾಠ ಆಗಬೇಕು. ಸುಮ್ಮನೆ ಒಂದು ಕೇಳೋದಲ್ಲ. ನಾವು ಬ್ಯಾಗಿಂಗು ಮಾಡಲಿಲ್ಲ, ನಾವು ಆರ್ಗ್ಯಾನಿಕ್ ಫಾರ್ಮಿಂಗಿಂದ ಪೆಸ್ಟಿಸೈಡ್ಸ್ ಯಾವುದನ್ನು ಸ್ಪ್ರೇ ಮಾಡಲಿಲ್ಲ. ಹಣ್ಣು ಚೆನ್ನಾಗಿ ಬಂತು, ನೋಡೋಕ್ಕೂ ಚೆನ್ನಾಗಿತ್ತು, ಲುಕ್ ಇತ್ತು, ಸೈಜ್ ಇತ್ತು, ಎಲ್ಲ ಇತ್ತು. ಒಳಗಡೆ ಮಾರ್ಕೆಟಿಗೆ ತೊಗೊಂಡೋದ್ವಿ. ತೊಗೊಂಡೋದ್ರು ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿತ್ತು. ಅವ್ರು ಅಕ್ಸೆಪ್ಟ್ ಮಾಡಿದ್ರು ಚೆನ್ನಾಗಿದೆ ಅಂತೇಳಿ. ಮಾರ್ಕೆಟಿಂದ ಕನ್ಸ್ಯೂಮರ್ಸ್ಗೆ ಹೋಯ್ತಲ್ಲ, ಕನ್ಸ್ಯೂಮರ್ಸ್ ಒಳ್ಳೆ ವರಮಹಾಲಕ್ಷ್ಮಿ ಹಬ್ಬ ಅವತ್ತೆಲ್ಲ ಬಂದು ಅಣ್ಣ ಎಲ್ಲ ವಾಪಸ್ ಕೊಟ್ಟಣ, ಹುಳಾಗಿದೆ ಅಂತಂದು ಹೇಳಿ ಅಂದರು. ಹುಳಗಳು ಕೂಡ ಸಾವಯವದಲ್ಲಿ ಬೆಳೆದ ಹಣ್ಣುಗಳನ್ನ ಪ್ರಿಫರ್ ಮಾಡ್ತವೆ, ಅದು ಗೊತ್ತಾ ನಿಮಗೆ? ಅಲ್ಲ, ಅದು ಗೊತ್ತಿದೆ. ಬಟ್ ಅವನ್ನ ಇದು ಏನಾಗುತ್ತೆ, NMK ಸೂಪರ್ ಗೋಲ್ಡ್ ಸ್ವಲ್ಪ ತುಂಬಾ ಡೆಲಿಕೇಟ್ ಅದು ಸ್ಕಿನ್ ಪಿಗ್ಮೆಂಟ್ಸ್ ಇದೆಯಲ್ಲ, ಅದೆಲ್ಲ ಪ್ಯಾಚಸ್ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಡೆಲಿಕೇಟ್ ಇರುತ್ತೆ. ಅಲ್ಲಿ ಮೊಟ್ಟೆ ಇರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಬೇಗ ಅದಕ್ಕೆ ಒಂದು ಎಫೆಕ್ಟ್ ಆಗುತ್ತೆ. ಆ ಸೆಂಟ್ರ್ ಪಿನ್ ಇರುತ್ತಲ್ಲ, ಅದು ತುಂಬ ಎಲ್ಲ ಹುಳ ಆಗುತ್ತೆ, ರೆಡ್ಡಿಶ್ ಬ್ರೌನ್ ಆಗುತ್ತೆ. ಅದೆಲ್ಲ ಆಗಿ ವಾಪಸ್ ಬಂತು. ಅವತ್ತು ನಾನು ಹೇಳಿದೆ ಬಿಟ್ಟೆ, ಅಪ್ಪ ನೀನು ನನಗೆ ದುಡ್ಡು ಕೊಡಬೇಡ, ನೀನು ಯಾರ್ಯಾರು ನೀನು ಮಾರ್ಕೆಟ್ ಮಾಡಿದ್ಯೋ ಅದೆಲ್ಲ ವಾಪಸ್ ಇಸ್ಕೋ, ಅವ್ರಿಗೆಲ್ಲ ದುಡ್ಡು ರೀಮೇಕ್ ಮಾಡು. ನಾನು ತೋಟದಾಗೋದು ಇನ್ನೂ ಹಣ್ಣು ಕೀಳಲ್ಲ ಈ ವರ್ಷ. ಅಲ್ಲೇ ಕೇಳೋದು ಗೊಬ್ಬರ ಆಗಲಿ ತಂದು ಇಲ್ಲಿ ಮಾರ್ಕೆಟ್ ಮಾಡಿ ಅದು ದುಡ್ಡು ಮಾಡತಕ್ಕಂಥ ಅಭಿಲಾಷೆ ಇಲ್ಲ. ಇದು ನನಗೊಂದು ಪಾಠ ಆಗಲಿ, ಒಂದು ಅದರ ನೆಕ್ಸ್ಟ್ ವರ್ಷದಿಂದ ನೀವು ಕವರ್ ಹಾಕ್ಲಿಕ್ಕೆ ಅದರ ಆ ಒಂದು ಅನುಭವದ ಮೇಲೆ ನಾನು ಹಿಂದಿನ ವರ್ಷ ಪ್ರತಿಯೊಂದು 15,000 ಕವರ್ ಹಾಕಿದೆ. ಅದರಲ್ಲಿ ಯಾವುದೇ ಸಮಸ್ಯೆಗಳು ಬರಲಿಲ್ಲ, ಯಾವುದು ಒಂದು ಸಹ. ಬಟ್ ನಾನು ತಿಳಿದಂತೆ ಏನು ಅಂತ ಹೇಳಿದ್ರೆ, ಈಗ ನಾವು ಕಾಯಿನ ತೋರಿಸಿದ್ವಿ, ಆ ಹಂತದಲ್ಲೇ ನಾವು ಹೌದೌದು ಇದೇ ಬೇಕಾದ್ರೆ ಒಂದು ತೋರಿಸ್ತೀನಿ ನೋಡಿ. ಇದೇ ಇದೆ ಈ ತರ ಪ್ರತಿಯೊಂದು ಫ್ರೂಟ್ಗೂ ನಾವು ಈಗ ಹಾಕ್ಬೇಕು, ಕವರ್ ಹಾಕ್ಬೇಕು. ಈಗ ಈ ಹಂತದಲ್ಲೇ ಹಾಕ್ಬೇಕು. ಹೌದೌದು, ಇನ್ನು ಸ್ವಲ್ಪ ದೊಡ್ಡದಾದ ಬಿಡಬಾರ್ದು. ಇದನ್ನು ನಾಳೆ 3-4 ದಿವಸದೊಳಗೆ ನಾನು ಇನ್ನೊಂದು ಸ್ಪ್ರೇ ಮಾಡಿ ನೀಮಾಯಿಲ್ನ ನೋಡಿ. ಈ ಥರ ಇದೆಯಲ್ಲ, ತುಂಬ ಚಿಕ್ಕದಿತ್ತು ಅಂದಾಗ ಇದಕ್ಕೆ ನಾವು ಈ ಕಡೆ ಇದಕ್ಕೆ ಮೇಲ್ಗಡೆ ಹಾಕ್ಬೋದು. ಇದು ಸ್ವಲ್ಪ ಹಣ್ಣು ಮೆಚೂರಿ ಸ್ವಲ್ಪ ಸೈಜ್ ಬಂದಿದೆ ಅಂತಂದ್ರೆ ಈ ಥರ ಇಟ್ಕೊಂಡ್ಬಿಟ್ಟು ಹಿಂಗೆ ಈ ಥರ ಎರಡನ್ನೂ ಫೋಲ್ಡ್ ಮಾಡ್ಕೊಂಡು ಈ ಎಂಡನ್ನು ಎರಡು ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟೆಪ್ಲರ್ ಹೊಡೆದ್ರೆ ನಮಗೆ ಅದು ಪ್ರೊಟೆಕ್ಟ್ ಆಗುತ್ತೆ. ಈ ರೀತಿ ಜಸ್ಟ್ ಇದು ನೋಡಿ ಬರೋದಿಲ್ಲ. ಈಗ ಇದಾಗಿರುತ್ತೆ. ಯಾವಾಗ ಹಣ್ಣು ಮೆಚೂರ್ ಆಗ್ತಾ ಬರುತ್ತೋ, ಬೆಳವಣಿಗೆ ಆಗ್ತಾ ಬರುತ್ತೋ, ಇದು ಸಹ ಇಕ್ತಾ ಹೋಗುತ್ತೆ. ಅದು ತುಂಬ ಮೆಚೂರ್ ಆಗುತ್ತೆ. ನಾವು ಹಾರ್ವೆಸ್ಟ್ ಮಾಡ್ಬೇಕಾದಾಗ ಇದನ್ನು ಮಾರ್ಕೆಟಿಂಗ್ ಮಾಡ್ಬೇಕಾದಾಗ ತೆಗೆದುಬಿಟ್ಟು ಮಾಡ್ತಾ ಹೋಗ್ತೀವಿ. ಬಟ್ ಇದು ಸ್ವಲ್ಪ ಟಿಡಿಯಸ್, ಲೇಬರ್ ಓರಿಯೆಂಟೆಡ್, ಲೇಬರ್ ಬರ್ತದೆ. ಬಟ್ ಅದಕ್ಕೆ ನಮ್ಮ ಮಾರ್ಕೆಟ್ ಸಿಗುತ್ತೆ. ಲಾಸ್ಟ್ ಇಯರ್ ನನಗೆ ನಮ್ಮದು ಆರ್ಗ್ಯಾನಿಕ್ ಫಾರ್ಮಿಂಗ್ ಇರೋದ್ರಿಂದ ನಾವು ಮಾರ್ಕೆಟಿಗೆ ತಗೊಂಡೋದಾಗ ಅಪೇಕ್ಷೆ ಪಟ್ಟು ಮತ್ತೆ ಕೇಳಿದ್ರು. ನನ್ನ ನಂಬರ್ ಇಟ್ಕೊಂಡು ಗ್ರೂಪಲ್ಲಿ ನನಗೆ ಆರ್ಡ್ರ್ ಬೇಕು ಸರ್, ನನಗೆ ಇಷ್ಟು ಬೇಕಾದ ಎಲ್ಲಿ ಸಿರ್ಸಿ ಕಳಿಸಿದ್ದೀನಿ, ಪುತ್ತೂರಿಗೆ ಕಳಿಸಿದ್ದೀನಿ, ಎಲ್ಲ ಕಡೆಗೂ ಬೆಂಗಳೂರು, ಮೈಸೂರು, ಕೋಲಾರ, ಹುಬ್ಬಳ್ಳಿ ಎಲ್ಲ ಕಡೆಗೂ ನಂದು ಕೊರಿಯರ್ ಕಳಿಸಿದ್ದೀನಿ. ಯಾಕಂದರೆ ಇದು 4-5 ದಿವಸ ಇದ್ರದ್ದು ಕೀಪಿಂಗ್ ಕ್ವಾಲಿಟಿ ಇರುತ್ತೆ, ಬೇಗ ಹಾಳಾಗಲ್ಲ. ಹಂಗಾಗಿನೇ 5-6 ದಿವಸದಿಂದ ನಾನು ಇವತ್ತು ಹಾರ್ವೆಸ್ಟ್ ಮಾಡಿ ಸಾಯಂಕಾಲ ಹಾರ್ವೆಸ್ಟ್ ಮಾಡ್ಕೊಂಡು ಇಮಿಡಿಯೇಟಾಗಿ ಸಾಯಂಕಾಲ ಹೋದ ತಕ್ಷಣ ನಾನು ಕೊರಿಯರ್ಗೆ ಅಡ್ರೆಸ್ ಕಲೆಕ್ಟ್ ಮಾಡ್ಕೊಂಡು ಕೊರಿಯರ್ ಬಾಕ್ಸ್ ಮಾಡಿ ಕಳಿಸ್ಬಿಡ್ತೇನೆ. ಮತ್ತು ವಿತಿನ್ 3 ಡೇಸು ಅವು ಅವ್ರಿಗೆ ತಲುಪಿದೆ. ಮತ್ತು ಅವರಿದ್ರಲ್ಲಿ ಒಳ್ಳೆ ಗುಡ್ ರೆಸ್ಪಾನ್ಸ್ ಬಂತು. ಇವತ್ತು ಸಹ ನನಗೆ ನಾನೇನಾದರೂ ಮಾರ್ಕೆಟಲ್ಲಿ ಏನಾದರೂ ಹೋದರೆ ಸರ್ ಸೀತಾಫಲ ಯಾವ ಬರುತ್ತೆ ಅಂತಕ್ಕಂಥದ್ದನ್ನು ಕ್ವಶನ್ ಮಾಡ್ತಾರೆ. ಕಾರಣ ಅದು ರುಚಿ ಅವರಿಗೆ ಇಡಿಸಿದೆ. ಇದೇನು ಸರ್ ಇದು ಪ್ಯಾಕಿಂಗ್ ಮಾಡ್ತೀವಲ್ಲ, ಬಾಕ್ಸ್ ಪ್ಯಾಕಿಂಗ್ ಟೇಪ್ ಇದೆಯಲ್ಲ ಈ ಥರ, ಹೌದು, ಅದು ಟೇಪ್ನ 3-4 ಸುತ್ತೀವಿ. ಸುತ್ತಬಿಟ್ಟು ಅದ ಮೇಲ್ಗಡೆಗೆ ಗ್ರೀಸ್ ನೋಡಿ, ಹೌದು ಗ್ರೀಸು ಕಾಣುತ್ತಾ? ಹೌದು, ಗ್ರೀಸ್ ಅಪ್ಲೈ ಮಾಡಿದ್ದೀನಿ. ಇದು ಕಾರಣ ಅಷ್ಟೇನೆ, ಇಲ್ಲಿ ಮಿಲಿಬಗ್ಸ್ ಮೊಟ್ಟೆಲ್ಲ ಇರುತ್ತೆ. ಮಿಲಿಬಗ್ಸ್ ವೈಟ್ ಏನು ಹೌದು, ಮಿಲಿಬಗ್ಸ್ ಏನು ಇದಲ್ಲ ಮೊಟ್ಟೆಲಿರುತ್ತೆ. ಅದು ಹಣ್ಣು ಮೆಚೂರಿ ಆದಂಗೆ ಅದ್ರ ಮೇಲ್ಗಡೆಗೆ ಮೈಗ್ರೇಟ್ ಆಗುತ್ತೆ, ಹೆಚ್ಚಾಗಿ ಮೈಗ್ರೇಟ್ ಆಗುತ್ತೆ. ಅದ್ರ ಜೊತೆಗೇನೆ ಇರುವೆಗಳು ಹೋಗ್ತವೆ. ಇರುವೆಗಳು ಹೋಗಿ ಅಲ್ಲಿ ಅದ್ರದ ಸಂತತಿಯನ್ನು ಜಾಸ್ತಿ ಮಾಡ್ತವೆ, ಮತ್ತೆ ಅವನ್ನ ಬೇರೆ ಕಡೆಗೆ ಸ್ಪ್ರೆಡ್ ಮಾಡ್ತವೆ. ಎರಡನ್ನೂ ಅವಾಯ್ಡ್ ಮಾಡ್ಲಿಕ್ಕಾಗಿನೇ ನಾನು ಅದೊಂದು ನಿಮ್ಮ ಒಂದು ಮೆಥಡ್ ಅನ್ನ ಮಾಡ್ಕೊಂಡಿದ್ದೀರಾ. ಅದು ಬೇರೆಯವರು ನಾವೆಲ್ಲ ಗೂಗಲಲ್ಲಿ ನೋಡಿ ಸರ್ಚ್ ಮಾಡಿದಾಗ ಬೇರೆ ಫಾರ್ಮರ್ಸ್ ಯಾವ ರೀತಿ ಮಾಡಿರ್ತಕ್ಕಂಥದ್ದನ್ನು ಮಾಡ್ಕೊಂಡು ನಾವು ಹಿಂದ್ ವರ್ಷ ಅದು ಮಾಡಿದ್ವಿ. ಬಟ್ ಇನ್ನೊಂದು ಇದರಲ್ಲಿ ನಾವು ಈ ರೀತಿ ಅಪ್ಲೈ ಮಾಡಿದಾಗ ನಾವು ಸ್ಪ್ರೇ ಮಾಡೋದು ಅವಶ್ಯಕತೆ ಇಲ್ಲ. ಮತ್ತೆ ಇಷ್ಟು ಅಗಲದಲ್ಲಿ ಈ ಕೆನಪಿ ಎಲ್ಲಿ ಬಂದಿರುತ್ತೋ ಇಲ್ಲಿಂದ ಮತ್ತೆ ಬೇರೆ ಯಾವುದನ್ನು ಹುಲ್ಲು ಕಸ ಕಡ್ಡಿ ಈ ರೀತಿ ಹೋಗಿ ಇದಕ್ಕೆ ಟಚ್ ಆಗಬಾರ್ದು, ಮೇಲ್ಗಡೆ ಮೇಂಟೈನ್ ಮಾಡ್ಬೇಕು ಮೇನ್. ಗೊತ್ತಾಯ್ತು. ಇಲ್ಲ ಅಂದ್ರೆ ನಾವು ಅಲ್ಲಿ ಅಷ್ಟೆಲ್ಲ ಪ್ರೊಟೆಕ್ಟ್ ಮಾಡಿದ್ರು ಸಹ ಇಲ್ಲಿಂದ ಹೋಗಿ ಇಲ್ಲಿ ಟಚ್ ಆಗೈತೆ ಅಂದ್ರೆ ಹುಲ್ಲು ಇನ್ನೊಂದು ಮತ್ತೊಂದು, ಅವಾಗ ಇಲ್ಲಿದ್ರೇನೆ ಮೇಲ್ಗಡೆ ಅದನ್ನ. ಯಾಕಂದ್ರೆ ಇವೆಲ್ಲ ಸಿಂಪಲ್ ಮತ್ತೆ ಮುಖ್ಯವಾದ ಅಂಶಗಳು. ಹೌದು, ನಾವು ರೈತರು ಮಾಡ್ಬೇಕು ಅವನ್ನ. ಸೂಪರ್ ಸರ್. ಸೊ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಹೌದು ಸರ್. ಈ ವರ್ಷ ನಿಮ್ಮ ತೋಟದ ಸೀತಾಫಲ ಜೊತೆಗೆ ನಿಮ್ಮ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಗಳು ವಿವರ ಬಾಸ್ಕೆಟಲ್ಲೂ ಸಿಗಂಗಾಗಲಿ ಅಂತ ನಾವು ಬಯಸ್ತೀವಿ. ಆದಷ್ಟು ಬೇಗ ವಿವರ ಬಾಸ್ಕೆಟಲ್ಲಿರುವಂಥ ಗ್ರಾಹಕರಿಗೂ ಕೂಡ ನಿಮ್ಮ ಹಣ್ಣುಗಳು ಮತ್ತು ಜೊತೆಗೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಸಿಗಲಿ ಅಂತ ನಾವು ಬಯಸ್ತೀವಿ. ಧನ್ಯವಾದಗಳು. ಖಂಡಿತ ಸರ್.